ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಗಮನಿಸಿದ ಪ್ರಕಾರ ಶಕುಂತಲಾ ಇಲ್ಲಿವರೆಗೂ ಈ ಮನೆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಬಂದಿದ್ದಾಳೆ. ಸಿಸ್ಟರ್, ಹತ್ರ ಬರ್ತಾ ಇದೆ. ಇದು ಅನೌನ್ಸ್ ಆಗೋದೊಂದು ಬಾಕಿ. ಶಕುಂತಲಾ ತನ್ನ ಮಕ್ಕಳನ್ನ ಬೆಳೆಸಿದ ರೀತಿ, ಅವ್ರನ್ನ ನೋಡ್ಕೊಂಡ ರೀತಿ, ಇದನ್ನೆಲ್ಲ ನೋಡುವಾಗ ಈ ಮನೆ ಯಜಮಾನಿ ಆಗೋದಿಕ್ಕೆ ತಕ್ಕನಾದವಳು ಅಂತ ನನಗಾಗ ಅನ್ನಿಸ್ತಿತ್ತು. ಆದ್ರೆ ಆ ಸಮಯ ಕೂಡ ಬಂದಿರಲಿಲ್ಲ. ಶಕುಂತಲಾ, ಅತ್ತೆ, ಬಾ ಹೀಗೆ. ಶಕುಂತಲಾ, ತಗೋ ಇದನ್ನ. ಅತ್ತೆ, ತಗೋ. ಇದಕ್ಕೋಸ್ಕರನೇ ಇಷ್ಟು ವರ್ಷ ನಾನು ಕಾದಿದ್ದು. ಇನ್ ಮುಂದೆ ಈ ಮನೆಯಲ್ಲಿ ನಂದೇ ರಾಜಭಾರ. ಯಾಕೆ ಎಲ್ಲರೂ ಸುಮ್ಮನೆ ನಿಂತ್ಬಿಟ್ರಲ್ಲ? ಅನೌನ್ಸ್ ಆಯ್ತಲ್ಲ, ತತ್ತಿ ತಪ್ಪಾಳೆ. ದಂಡ ಪಿಂಡ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯ? ನನ್ನ ಮಾತಿನ್ನೂ ಮುಗಿದಿಲ್ಲ. ಹೌದಾ ಮಾವ? ಹಾಕ್ತಾರೆ ಬಾ, ಮಾತಾಡಿ ಮಾತಾಡಿ ಮಾತಾಡಿ. ಈಗ ನನಗೆ ಹಾಗೆ ಶಕುಂತಲಾ ಸಮರ್ಥಳು, ಈ ಮನೆ ನಡೆಸೋದಕ್ಕೆ ಯೋಗ್ಯಳು ಅನ್ನಿಸ್ತಾ ಇದೆಯೋ, ಅವಳ ಬಗ್ಗೆ ನನಗೇನು ಸ್ವಲ್ಪ ಅಭಿಪ್ರಾಯಗಳಿದಾವೋ, ಹಾಗೆ ಶಕುಂತಲಾನ್ ಮನಸ್ಸಿನಲ್ಲೂ ತನ್ನ ಸೊಸೆ ಭೂಮಿಕಾನ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳಿರ್ತವೆ. ಅದನ್ನ ಅವಳ ಬಾಯಿಂದನೇ ಕೇಳಿ ನಾವೆಲ್ಲ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಶಕುಂತಲಾ, ಭೂಮಿಕಾನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ದಿಢೀರಂತ ಹೀಗೆ ಕೇಳಿದ್ರೆ ಹೇಗತ್ತೆ? ನಿಮಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ಅದೇ ಅಭಿಪ್ರಾಯ ನನಗೆ ಭೂಮಿಕಾ ಮೇಲಿದೆ. ಎಲ್ಲ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವಳಿಗಿದೆ. ಎಷ್ಟೇ ಆದರೂ ಟೀಚರ್ ಅಲ್ವಾ? ಅಂದ್ರೆ ಅವಳಿಗೆ ಯಜಮಾನಿ ಆಗೋ ಎಲ್ಲಾ ಅರ್ಹತೆನೂ ಇದೆ ಅನ್ನು? ಮೊದಲಿಗೆ ಪಿಂಡೇಶ್ವರಿ ಕೊಟ್ಲಲ್ಲಪ್ಪ ಟ್ವಿಸ್ಟು. ಇದೇ ತಾನೇ? ಇದೆ ಅತ್ತೆ. ನನಗೆ ಗೊತ್ತಿತ್ತು ನೀನು ಇದೇ ರೀತಿ ಹೇಳ್ತೆ ಅಂತ. ಭೂಮಿಕಾ ಸ್ವಲ್ಪ ಸಮಯದಲ್ಲೇ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾಳೆ. ಎಲ್ಲರ ಮನಸ್ಸನ್ನು ಹಾಗೆ ಸೂಜಿಗಲ್ ತರ ತನ್ನ ಕಡೆಗೆ ಎಳ್ಕೊಂಡ್ಬಿಟ್ಟಿದ್ದಾಳೆ. ಅವಳ ವ್ಯಕ್ತಿತ್ವನೇ ಅಂತದ್ದು. ಒಂದು ಮನೆ ನಡೆಸಬೇಕಾದ್ರೆ ಇರಬೇಕಾಗಿರೋ ಗತ್ತು, ಗಾಂಭೀರ್ಯ, ತಾಳ್ಮೆ ಎಲ್ಲ ಅವಳಲ್ಲಿದೆ. ಅದವಳಿಗೆ ಹುಟ್ಟುತ್ತಾನೆ ಬಂದ್ಬಿಟ್ಟಿದೆ. ಅಪ್ಪಟ ಅಪರಂಜಿ ಅವಳು. ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವಳು. ಅವಳಿಗೆ ತೂಗೋದು ಗೊತ್ತು, ಸಮಯ ಬಂದ್ರೆ ತೊಟ್ಟೋದು ಗೊತ್ತು. ಒಬ್ಬ ಮಾದರಿ ಹೆಣ್ಣು ಹೇಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಅವಳು. ನಮ್ಮ ಗುಂಡುಗೆ ತಕ್ಕ ಹೆಂಡತಿ ಅಷ್ಟೇ ಅಲ್ಲ, ಈ ಮನೆ ಒಳ್ಳೆ ಸೊಸೆನೂ ಹೌದು, ಒಳ್ಳೆತನಕ್ಕೆ ರಾಯಭಾರಿನೂ ಹೌದು. ಹಾಗಾಗಿ ಇವಳೇ ಈ ಮನೆ ಯಜಮಾನಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ
ನೀನೇನಂತೀಯ ಶಕುಂತ್ಲ? ನನ್ನ ಆಯ್ಕೆ ಎಲ್ಲ ರೀತಿನಲ್ಲೂ ಸಮಂಜಸವಾಗಿದೆ ತಾನೇ? ನಿನ್ನ ಆಸೆನೂ ಇದೇ ಆಗಿತ್ತು ತಾನೇ? ಹಾಂ ಅತ್ತೆ, ನೀವು ಯೋಚನೆ ಮಾಡಿದ್ದು ಸರಿಯಾಗೇ ಇದೆ. ಭೂಮಿಕಾ ಯಜಮಾನಿ ಆಗಲಿ, ಆ ಜವಾಬ್ದಾರಿ ಅವಳೇ ನಿಭಾಯಿಸ್ಲಿ ಅನ್ನೋದೇ ನನ್ನ ಆಸೆ ಕೂಡ. ಅವಳಿಗಿಂತ ಒಳ್ಳೆ ಆಯ್ಕೆ ಇನ್ಯಾರು ಇರಕ್ಕೆ ಸಾಧ್ಯ? ಅವಳೇ ಕರೆಕ್ಟ್, ಅವಳೇ ಪರ್ಫೆಕ್ಟ್. ನನಗಂತೂ ನೀವು ಅವಳನ್ನ ಯಜಮಾನಿಯಾಗಿ ಆಯ್ಕೆ ಮಾಡಿದ್ದು ತುಂಬ ಖುಷಿ ಇದೆ ಅತ್ತೆ. ಬಹುಶಃ ಈ ವಿಷಯದಲ್ಲಿ ನನ್ನಷ್ಟು ಖುಷಿ ಪಡೋದು ಬೇರೆ ಯಾರೂ ಇಲ್ಲ. ನನಗಷ್ಟು ಖುಷಿ ಆಗ್ತಾ ಇದೆ. ಶಬಾಷ್ ಶಕುಂತ್ಲ, ನಿನ್ನ ಸ್ಥಾನಕ್ಕೆ ನಿನ್ನ ಹಿರಿತನಕ್ಕೆ ತಕ್ಕನಾಗೆ ಮಾತಾಡಿದ್ಯಾ. ಇಷ್ಟು ದಿನಕ್ಕೆ ಇವತ್ತು ನೀ ನನಗೆ ತುಂಬ ಖುಷಿ ಕೊಟ್ಟೆ ನೋಡು. ನೀನು ನಿನ್ನ ಸೊಸೆನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ಯಾ. ಸರಿ, ಈಗ ನೀನೇ ನಿನ್ನ ಕೈಯಾರ ತಿಜೋರಿಕೆನ ನಿನ್ನ ಸೊಸೆ ಕೈ ಕೊಡು. ನೀನೇ ಮುಂದೆ ನಿಂತು ಪಟ್ಟಾಭಿಷೇಕ ಮಾಡು. ಅದಕ್ಕೆ ತಿಜೋರಿಕೆನ ನಿನ್ನ ಕೈ ಕೊಟ್ಟಿದ್ದು. ಶಕುಂತ್ಲ, ಅದೇ ಈ ಮನೆಗೆ ಹಿರಿಸೊಸೆಯಾಗಿ ನೀನು ನಿನ್ನ ಸೊಸೆಗೆ ಈ ಬೀಗನ ಕೊಡಮ್ಮ. ಭೂಮಿಕಾ, ಬಾ ಮುಂದೆ ಬಾಮ್ಮ. ಅಜ್ಜಿ ಅಜ್ಜಿ ಇದೆಲ್ಲ ನನಗೆ ಬೇಡ ಅಜ್ಜಿ. ಇನ್ನು ನೀನೇನು ಮಾತಾಡೋ ಹಾಗಿಲ್ಲ. ಈ ಮನೆ ಹಿರಿಯರಾದ ನಾವೆಲ್ಲ ತೀರ್ಮಾನ ಮಾಡಾಗಿದೆ. ಇನ್ಮೇಲೆ ನೀನೇ ಈ ಮನೆಗೆ ಯಜಮಾನಿ. ಇದಕ್ಕೆ ನೀನು ಒಪ್ಕೊಳ್ಳೇಬೇಕು. ಈ ಮನೆ ಜವಾಬ್ದಾರಿನೆಲ್ಲ ನೀನು ಹೊರಲೇಬೇಕು. ನೀನು ಯಾವುದಕ್ಕೂ ಹೆದರಬೇಡ. ನಿನ್ನ ಹಿಂದೆ ನಾವಿರ್ತೀವಿ. ಒಂದ್ ವೇಳೆ ನಿನ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮತ್ತೇನು ಕೇಳು, ಅವಳು ಹೇಳ್ತಾಳೆ. ತಗೋಕಿ. ಶಕುಂತಲ, ಕೊಡು. ತಗೊಳ್ಳಮ್ಮ. ಯಾವುದಕ್ಕೂ ಅದಕ್ಕೆ ತಂಗಿಗೆ ಫಸ್ಟ್ ಈ ವಿಷಯ ಹೇಳೋಣ. ಅಜ್ಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ದೀರ್ಘ ಸುಮಂಗಲಿ ಭವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.